ನನಗಿದ್ರ ಒಂಥರ ಸಂತೋಷ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಹೊಸ ದಿನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು GT ಬಾಯ್ಸ್ಗೆ ಮತ್ತೊಂದು ಸ್ಪೆಷಲ್ ವೀಡಿಯೋ. ಸೊ ಒಂದು ನಿಮಿಷ, ಇದು ಕರೆಕ್ಟ್ GT. ಸೊ ಈ ವಿಡಿಯೋ ಬಂದು ಕಂಪ್ಲೀಟ್ ಈ GT ಬಗ್ಗೆನೇ. ಏನು GT ಅಂತವನೇ, ಗಾಡಿ ನೋಡಿದೆ GT ಥರನೇ ಇಲ್ಲ, ಬಾಡಿ ಮಾತ್ರ GT ಇದೆ. ಹ್ಯಾಂಡ್ಲ್ ಹಿಮಾಲಯನ್ ಇದೆ, ಆ ಕಡೆ ಇಂಟರ್ಸೆಪ್ಟರ್ ಅಲ್ಲ, ಈ ಕಡೆ GTನೂ ಅಲ್ಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವುದೋ ಕ್ರಾಸ್ ಬಿಡ್ ಅನ್ಕೊಂಬೇಡ್ರಿ. ಸೊ ಈ ಗಾಡಿ ಈ ಸ್ಟೇಜ್ ಬರೋಕ್ಕ ಹೇಗೆಲ್ಲ ನಾವು ಮಾಡಿಫಿಕೇಶನ್ ಮಾಡಿದ್ದೀರಾ ಅಂತ ಗೊತ್ತಾಗಬೇಕಾದ್ರೆ ಮೇಲೆ ಲಿಂಕ್ ಕಾಣಿಸ್ತಾ ಇದೆಯಲ್ಲ, ಆ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಈ ಗಾಡಿ ಈ ಸ್ಟೇಜ್ ಬರೋಕ್ಕೆ ಏನೇನೆಲ್ಲ ಮಾಡಿದ್ದೀರಿ ನಾವು ಅಂತ. GTಯಲ್ಲಿ 3 ಪಾಯಿಂಟ್ ನೋಡಿಸ್ತಾ ಇದ್ರೇ ಡೌಟು, ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನು ಲಾಸ್ಟ್ ಒಂದು ಪಾಯಿಂಟ್ ಬ್ಲಿಂಕ್ ಆಗ್ತಾ ಇದೆ ಅಂದರೆ ನಂಬ್ಕೊಂಡು ಹೋಗೋಕ್ಕಾಗುತ್ತಾ? ಫಸ್ಟು ಫೇಲ್ ಹಾಕ್ಬೇಕು ಈ ಗಾಡಿಗೆ. ನಿಮಗೆ ಈ ಬೈಕು ಮತ್ತು ಈ ಬೈಕ್ ಓನರ್ ಬಗ್ಗೆ ಒಂದು ಫನ್ನಿ ಮ್ಯಾಟ್ರ್ ಹೇಳ್ತೀನಿ, ಕೇಳ್ಕೊಳ್ಳಿ. ಹೇಳ್ರಪ್ಪ. ಆ್ಯಕ್ಚುಲಿ ಈ ಗಾಡಿಗೆ ರೈಡ್ ಅಂದ್ರೆ ಏನಂತ ಗೊತ್ತಿಲ್ಲ. ಈ ಗಾಡಿಗೆ KFI ರೇಸರ್ ಏನು ಕಿಟ್ಟಿದ್ದಾರೆ ಹೆಸರು ಅಂತ ಈ ಗಾಡಿಗೆ ಗೊತ್ತಿಲ್ಲ. ಹಂಗೆ ಈ ಓನರ್ಗೆ, ಈ ಬೈಕ್ ಓನರ್ಗೆ ಈ ಗಾಡಿ ಯಾಕೆ ತೊಗೊಂಡಿದ್ದೀನಿ, ಸೊ ಈ KFI ರೇಸರ್ ತಗೊಂಡು ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಾ ಇದ್ದೀನಿ, ಇಷ್ಟು ಮಾಡಿಫಿಕೇಶನ್ ಏನಕ್ಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಗಾಡಿ ತಗೊಂಡ ನಿಂಕ 24/7 ಯಾವಾಗೂ ಒಂದು ಮೂಲೆಯಲ್ಲಿ ನಿಂತೇ ಇರುತ್ತೆ ಹೊರತು ರೈಡ್ ಬರಲ್ಲ. ಸೊ ಈ ಗಾಡಿ ತಗೊಂಡಿದ್ದ ಪರ್ಪಸ್ ಏನಂತ ಗೊತ್ತಿಲ್ಲ. ಸೊ ಬಟ್ ಗಾಡಿ ಮೇಲೆ ಮಾತ್ರ ಅಟ್ಲೀಸ್ಟ್ 2 ಮಂತ್ಸ್ ಒಂದು ಟೈಮ್ ಏನೋ ಒಂದು ಮಾಡಿಫಿಕೇಶನ್ ಮಾಡ್ತಾನೆ ಇರ್ತಾರೆ. ಸೊ ಅಷ್ಟೆಲ್ಲ ಮಾಡಿಫಿಕೇಶನ್ ಮಾಡಿಸಿದಾದ್ಮೇಲೇನು ಆ ಓನರ್ಗೆ ಒಂದು ಡೌಟ್ ಇರುತ್ತೆ, ಈ GT KFI ರೇಸರ್ ತಗೊಂಡು ನಾವು ಲಾಂಗ್ ರೈಡ್ ಹೋಗ್ಬೋದಾ ಅನ್ನೋ ಒಂದು ಡೌಟಲ್ಲಿ ಇರ್ತಾರೆ. ಸೊ ಆ ಡೌಟ್ ಮೇಲೆ ಪ್ರತಿ ತಿಂಗಳು ಇಲ್ಲ ಪ್ರತಿ 2 ತಿಂಗಳಿಗೆ ಒಂದ್ಸತಿ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಈ ಗಾಡಿಯಲ್ಲಿ. ಇಷ್ಟೆಲ್ಲ ಕಿತಾಪತಿ ಮಾಡಿದ್ರೆ ನಾವು ರೈಡ್ ಬಂದಿದ್ದಾರೆ ಅಂದ್ಕೊಂಡ್ರೆ ಬಂದಿರಲ್ಲ. ಸೊ ಅವ್ರು ಯಾರಂತ ನಿಮ್ಗೆ ಗೊತ್ತಾಗಬೇಕಂದ್ರೆ, ನೀವೇನೋ ನಾನು ಫಸ್ಟಿಂದ ನಾನು ವ್ಲಾಗ್ಸ್ ಏನೋ ನೋಡ್ತಾ ಇದ್ದೀರಾ ಅಂದರೆ ಅವ್ರು ಯಾರು ಅಂತ ಇಷ್ಟು ಬೇಗ ಕಮೆಂಟ್ ಬಾಕ್ಸಲ್ಲಿ ನೀವು ಅವ್ರ ಹೆಸರು ಹಾಕ್ಬಿಟ್ಟಿರ್ತೀರಾ. ನಮ್ಮ ಅವ್ರ ರೈಡ್ ಬರ್ತಾರೋ ಬರಲ್ಲೋ ಸೆಕೆಂಡ್ರಿ, ಬಟ್ ಅವರಿಂದ ನನಗಂತೂ ತುಂಬ ಯೂಸು. ನಾನು ಯಾವಾಗ ಅಯ್ಯೋ ಕಂಟೆಂಟ್ ಏನು ಇಲ್ಲೇ ಯೂಟ್ಯೂಬಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿಲ್ಲೇ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತೀನೋ ಇಲ್ಲೋ, ಹಂಗಂದು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ ಅಂತ. ನಮ್ಮ ಮಾಡೋ ಮಾಡಿಫಿಕೇಶನ್ ನನಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ನನ್ನ ಚಾನಲ್ ನೋಡಿದ್ರೆ GT 650 ಬಗ್ಗೆ ಮಾಡಿಫಿಕೇಶನ್ ಮಾಡಿರೋದೆಲ್ಲ ನಮ್ಮ ಗಾಡಿ ಇದೆ. ಗಾಡಿ ತೊಗೊಂಡು ಅವ್ನಿಗೆ ಯೂಸ್ ಆಯ್ತೋ ಇಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಪ್ರತಿ ಸಾರಿ ಅಟ್ಲೀಸ್ಟ್ 2 ಮಂತ್ಸ್ ಒಂದು ಟೈಮ್ ಕಂಟೆಂಟ್ ಕೊಡ್ತಾ ಇರ್ತಾನೆ. ಕತೆ ಹೊಡ್ದಿರಿ ಸಾಕು, ಮ್ಯಾಟ್ರಿಗೆ ಬಾರೋ ಅಂತ ನೀವು ಮನಸ್ಸಲ್ಲಿ ಅನ್ಕೊಳಕ್ಕಿಂತ ಮುಂದೆನೇ ನಾನು ಮ್ಯಾಟ್ರ್ ಬಂದ್ಬಿಡ್ತೀನಿ. ಸೊ ನಾವಿವತ್ತು ಏನು ಜಾತ್ರೆ ಕೆಲಸ ಮಾಡೋಕೆ ಹೋಗ್ತಾಯಿದ್ದೀರಿ ಈ ಗಾಡಿ ಮೇಲೆ ಅಂದರೆ, ಸೊ ಈ ಗಾಡಿ ಬಂದು ಯಾವಾಗ ಒಂದೇ ಕಡೆ ನಿಂತಿರೋದಲ್ಲ, ಸೊ ನಿಜಾಗದಲ್ಲೇ ಟ್ಯಾನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಗಾಡಿಗೆ ರ್ಯಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀರಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸೊ ನಾವು ಎಲ್ಲಿ ರ್ಯಾಪಿಂಗ್ ಮಾಡಿಸ್ತೀರಿ ಏನು ಅಂತ ಪ್ರತಿಯೊಂದು ಡೀಟೇಲ್ ಈ ವಿಡಿಯೋಲಿ ಸಿಗುತ್ತೆ. ಸೊ ಕಂಪ್ಲೀಟ್ ಫುಲ್ ವಿಡಿಯೋ ನೋಡಿ. ಸೊ ಫುಲ್ ಜೋಶಲ್ಲಿ ಬನ್ನಿ. ಇನ್ನೊಂದು 40 ಕಿಲೋಮೀಟರ್ ಇದೆ ನಾವು ಅಂದ್ಕೊಂಡಿರೋ ಸ್ಪಾಟು. ಸೊ 40 ಕಿಲೋಮೀಟರ್ಸ್ನ 40 ಮಿನಿಟ್ಸಲ್ಲಿ ರೀಚ್ ಆಗಬೇಕು ಅಂತೆಲ್ಲ ಹೇಳ್ತೀನಿ, ಅನ್ಕೋಬಿಟ್ರಿ. ಬೆಂಗಳೂರಲ್ಲಿ 4 ಕಿಲೋಮೀಟರ್ ಹೋಗೋಕ್ಕೆ 10 ನಿಮಿಷ ಆಗುತ್ತೆ ಅಂತ. 40 ಕಿಲೋಮೀಟರ್ ಹೋಗ್ಬೇಕಂದ್ರೆ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಬಾರ್ದು ಅಂತೇಳ್ಬಿಟ್ಟು. ಏನು ಬ್ರೋ ಹೇಳ್ಬ್ರೋ. ಚೆನ್ನಾಗಿದೆ ಬ್ರೋ, ಸೌಂಡ್ ಚೆನ್ನಾಗಿದೆ. ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಬಾರ್ದು, ಬೇಗ ರೀಚ್ ಆಗಬೇಕು ಅಂತ ಫ್ಲೇವರ್ ಮೇಲೆ ಬರೋಣ ಅಂತ ಬರ್ತೀರಿ. ಇಲ್ಲಿ ನೋಡಿದ್ರೆ ಕೆಳಗೆ ರೋಡಲ್ಲಿರೋ ಟ್ರಾಫಿಕ್ಕಿಂತ ಮೇಲೆ ರೋಡಲ್ಲಿರೋ ಟ್ರಾಫಿಕ್ ಜಾಸ್ತಿ. ಬೆಂಗಳೂರು ರೇಸ್ ಟ್ರ್ಯಾಕ್ ಎಂಟ್ರಿ ಟಿಕೆಟ್ ಎಷ್ಟು ಗೊತ್ತಾ? ಜಸ್ಟ್ 25 ರೂಪೀಸ್. 25 ರೂಪಾಯಿ ಕೊಟ್ಬಿಟ್ಟು ಬಂದು ನೀವು 100 ಚಚ್ಚಿ 150 ಚಚ್ಚಿ ಯಾರೂ ಕೇಳಲ್ಲ ಅಂದ್ಕೊಂಬಿಟ್ರಿ. ಸೆಂಟ್ರಲ್ ಕ್ಯಾಮ್ರಾಗಳಿದ್ದಾವೆ, ಏನಿಲ್ಲ ನಿಮಗೆ ಬರೋದು ಬಿಲ್ಲು. ಸೊ ಬಾಡಿಯಲ್ಲಿರೋ ಎಲ್ಲ ಸ್ಪೇರ್ ಪಾರ್ಟ್ಗಳು ಕಂಟ್ರೋಲ್ ಮಾಡಿಕೊಂಡು 80 ಹೋಗಿ ಅಷ್ಟೇ. ನಾವು ರೀಚ್ ಆಗಬೇಕಾದ್ರೆ ಲೊಕೇಶನ್ ಬಂದ್ಬಿಟ್ಟಿದ್ರಿ. ಸೊ ಲೊಕೇಶನ್ ನೇಮ್ ಬಂದು ಇಲ್ಲೇ ಇದೆ. ಸೊ ನಾವು ಬಂದಿರೋದು ಬಂದು ರ್ಯಾಪ್ ಸ್ಟೈಲ್ ಪ್ರೀಮಿಯಮ್ ಕಾರ್ ಸ್ಟೈಲಿಂಗ್ ಅಂತ. ಸೊ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂಸ್ ನೋಡ್ಕೊಂಡು ಅವ್ರ ಹತ್ರ ಮಾತಾಡಿ ಬಂದಿರೋದು. ಆಲ್ರೆಡಿ ಒಂದು ಕಾರು ರ್ಯಾಪಿಂಗ್ ನಡೀತಾ ಇದೆ.
everything. How much it cost? This cost me around 24,000. Okay, no problem. A lot of these stickers, no, it will. I try. I remove this with my name. A few moments later. ನಾವು ಬಂದು ಮಾರ್ನಿಂಗ್ 11 o'clock ಬಂದ್ರಿ. ಸೊ ಗಾಡಿ ರ್ಯಾಪಿಂಗ್ ಬಿಟ್ಟಿದ್ರಿ, ಬಟ್ ಅವ್ರು ಬಂದು ಒಂದು 4 to 5 hours ಆಗುತ್ತೆ ಅಂದರು. ಸೊ ನಾವು ಗಾಡೀಲಿ ಬಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಹೊರಗಡೆ ವರ್ಕ್ ಇತ್ತಂತ ಹೋದ್ರಿ. ಸೊ ಆ್ಯಕ್ಚುಲಿ ಬರೋಷ್ಟಕ್ಕೆ ರ್ಯಾಪಿಂಗ್ ನಡೀತಾ ಇತ್ತು. ಸೊ ಪ್ರೊಸೆಸಲ್ಲಿ ಹೇಗೆ ನಡೀತಿದೆ ನೋಡ್ತೀನಿ ಬನ್ನಿ. Actually, I ordered this headlight and front mudguard is different. I wanted to change it. While washing, no, this catches, no? That we can remove it. No, I will leave it once again. After 4 months. ಸೊ ಫಸ್ಟ್ ನೀವು ನೋಡಿದಾಗ ವೈಟ್ ಟ್ಯಾಂಕ್ ಇತ್ತು, ಇವಾಗ ಫುಲ್ ಬ್ಲ್ಯಾಕ್ ರ್ಯಾಪ್ ಆಗಿದೆ. ಸೊ ಇಲ್ಲೊಂದು ಕ್ರೇಜಿಗೆ ಸ್ಕೋಡಾ ರ್ಯಾಪಿಡ್ ಒಂದಿದೆ. ಐ ಥಿಂಕ್ ಇದು ರ್ಯಾಪಿಂಗ್ ಮಾಡೋ ಕಾರು. ಕಲರ್ ನೋಡಿ. ಮತ್ತು ಟಾಟಾ ಅಲ್ಟ್ರಾಸ್ ಬಂದಿದೆ. ಆ್ಯಕ್ಚುಲಿ ಬಂದು ಡೀಟೇಲಿಂಗ್ ಅಂದ್ಕೊತೀನಿ, ಕಂಪ್ಲೀಟ್ ಡೀಟೇಲಿಂಗ್ ಇಲ್ಲ, ಆ್ಯಕ್ಚುಲಿ ರ್ಯಾಪಿಂಗ್ ಮಾಡ್ತಿದ್ದಾರೆ. ಸೊ ಒರಿಜಿನಲ್ ಕಲರ್ ಇದು, ರ್ಯಾಪ್ ಮಾಡ್ತಿರೋದು ಈ ಕಲರು. ಸೊ ರ್ಯಾಪಿಂಗ್ ಶೀಟ್ಸ್ ಎಲ್ಲ ನೋಡಿ ಎಷ್ಟೊಂದು ಕಲರ್ಸ್ ಇದ್ದಾವೆ ಇಲ್ಲಿ. ಸೊ ಆ್ಯಕ್ಚುಲಿ ಮೈಕ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ವಾಯ್ಸ್ ಸ್ವಲ್ಪ ಡಲ್ಲ ಕೇಳಿಸ್ತಿರ್ಬೋದು. ಸೊ ನೀವು ಬಂದರೆ ಆಪ್ಷನ್ಸ್ ನೋಡಿ, ಬೇಜನ್ ಕಲರ್ ಇದ್ದಾವೆ, ಎಷ್ಟು ಕಲರ್ಸ್ ಬೇಕಿದೆ. ಸೊ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋಲಿ ನಿಮ್ಗೆ ಹೇಳಿದ್ದೆ, SS ಮೋಟೋ ಕಾಪ್ ಎಕ್ಸಾಸ್ಟ್ ಹಾಕಬೇಕಂದ್ರೆ SS ಮೋಟೋ ಕಾಪ್ದು ಒಂದು ಸೇಫ್ಟಿ ಗಾರ್ಡ್ ಚೇಂಜ್ ಮಾಡಬೇಕಂತ. ಸೊ ಇದೇ ಗಾರ್ಡ್ ನೋಡಿ, ಎಕ್ಸ್ಟ್ರಾ 5K ಸ್ಪೆಂಡ್ ಮಾಡಿದ್ರೆ ಈ ಗಾರ್ಡ್ ಸಿಗುತ್ತೆ ನಿಮಗೆ. ಬ್ರೋ ನಿಮ್ಮ ಕಂಫರ್ಟ್ ಬ್ರೋ, ವೈಟಲ್ಲಿ Which one look good? Yellow one, right? Huh? White. ಸೊ ಟ್ಯಾಂಕ್ ಬಂದು ಫುಲ್ ರ್ಯಾಪ್ ಆಗಿದೆ. ಸೊ ಇವಾಗ ಏನು ಪ್ಲ್ಯಾನ್ ಮಾಡ್ತಿದ್ರೆ ಇದೊಂದು ವೈಟ್ ಸ್ಟ್ರ್ಯಾಪ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಇವಾಗ ಇದೊಂದು ವೈಟ್ ಸ್ಟ್ರ್ಯಾಪ್ ಬರುತ್ತೆ, ಬರೀ ಟ್ಯಾಂಕ್ ಮಾತ್ರ ಇವಾಗ ರ್ಯಾಪ್ ಮಾಡ್ತಿರೋದು. ಸೊ ಗಾಡಿ ಫುಲ್ ಬ್ಲ್ಯಾಕ್ ಆಗಿ ಇಲ್ಲ ಅಂತ ಹೇಳ್ಬೋದು, ರೆಟ್ರೋ ಲುಕ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಫುಲ್ ಟ್ಯಾಂಕ್ ಮಾತ್ರ ಬ್ಲ್ಯಾಕು, ಇದ್ಮೇಲೆ ಒಂದು ವೈಟ್ ಸ್ಟ್ರ್ಯಾಪು. ಇವತ್ತು ಸಿಂಗಲ್ ಸೀಟ್ ತಂದಿಲ್ಲ, ಡಬಲ್ ಸೀಟ್ ಇದೆ. ಸೊ ಮನೆಗೆ ಹೋಗಿದ್ರೆ ಒಂದು ಸೀಟ್ ಬಂದು ಇಲ್ಲೊಂದು ವೈಟ್ ಸ್ಟ್ರ್ಯಾಪ್ ಹಾಕ್ಸ್ಬೇಕು. ಸೊ ಫೈನಲ್ ಲುಕ್ ಹೇಗಿರುತ್ತೆ ಅಂತ ಫುಲ್ ವೀಡಿಯೋ ಅಂತ ವೆಯ್ಟ್ ಮಾಡಿ ನೋಡಿ. ಸೊ ಫೈನಲ್ ಲುಕ್ ಈ ಥರ ಇದೆ ರ್ಯಾಪಿಂಗ್ ಎಲ್ಲ ಮಾಡಿದ್ಮೇಲೆ. ಸೊ ಬ್ಲ್ಯಾಕ್ ವಿತ್ ವೈಟ್. ಸೊ ಹೇಗಿದೆ ಲುಕ್ ಅಂತ ಕಮೆಂಟಲ್ಲಿ ತಿಳಿಸಿ. ಫುಲ್ ಬ್ಲ್ಯಾಕ್ ಬ್ಯೂಟಿ ಆಗ್ಬಿಟ್ಟಿದೆ ಈಗ. The scooter will be after 2 weeks. Actually, it's an international company. Okay. So basically, it's a company. Okay. Our office in Kochi. ಸೊ ಲುಕ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನು ಲುಕ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ. ಆ್ಯಕ್ಚುಲಿ ನಾವು GT 650 ಬಂದು ರ್ಯಾಪ್ ಮಾಡ್ತಿದ್ದು ರ್ಯಾಪ್ ಸ್ಟೈಲ್ ಅಂತ. ಸೊ ಈಗ ಅಡ್ರೆಸ್ ಕಂಪ್ಲೀಟ್ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ. ಇನ್ ಕೇಸ್ ನೀವೇನೋ ಮಾಡಬೇಕಂದ್ರೆ ಸೊ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್.